ನಮಸ್ತೆ ಎಲ್ಲ ಶಿರಾ ನಿವಾಸಿಗಳಿಗೂ ಸಾರ್ವಜನಿಕರಿಗೂ ಸೌಮ್ಯ ಸತೀಶ್ನ ಒಂದು ನಮಸ್ಕಾರ. ನಾನು ಪ್ರಾಣ ಚೈತನ್ಯ ಚಿಕಿತ್ಸೆಯ ಒಂದು ತಜ್ಞೆ. ನಾನು ಒಂದು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಟೀಮ್ ಬರುತ್ತೆ. 1ನೇ ತಾರೀಕು ಆಗಸ್ಟ್ 1ನೇ ತಾರೀಕು ಕನಿಕ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಾಯಿಬಾಬಾ ಮಂದಿರ ಧ್ಯಾನ ಮಂದಿರದಲ್ಲಿ ಉಚಿತವಾಗಿ ಪ್ರಾಣ ಚೈತನ್ಯ ಚಿಕಿತ್ಸಾ ಶಿಬಿರವನ್ನು ನಾವು ಏರ್ಪಡಿಸಿದ್ದೇವೆ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ. ಏನಿದು ಪ್ರಾಣ ಚೈತನ್ಯ ಅಂತ ಯಾರು ಕೇಳ್ತಾ ಇರ್ಬೋದಲ್ಲ, ಪ್ರಾಣಿಕ್ ಹೀಲಿಂಗ್ ಅಂತ. ಇಟ್ಸ್ ಎ ನೋ ಟಚ್ ನೋ ಡ್ರಗ್ ಥೆರಪಿ. ನಾವು ಯಾರನ್ನು ಮುಟ್ಟದೇರ, ಏನೋ ಒಂದು ಮೆಡಿಸಿನ್ ಕೊಡ್ದೇರ ಹೀಲಿಂಗ್ ಮಾಡೋದು. ಹೆಂಗಪ್ಪ ಇದು? ಯಾರನ್ನು ಮುಟ್ತಾರ, ಹೆಂಗ್ ಮಾಡ್ತೀರಾ ಅಂತ ಅಲ್ವಾ? ಸೊ ಇಟ್ ಇಸ್ ಲೈಕ್ ಇದು ಒಂದು ಸ್ಥೂಲ ಶರೀರ, ಇದು ಒಂದು ಫಿಸಿಕಲ್ ಬಾಡಿ. ಇದ್ರಲ್ಲಿ ಎಲ್ಲ ಅಂಗಗಳಿದೆ. ಮಾತ್ರ ತಗೊಂಡ್ರೆ ಸರಿ ಹೋಗುತ್ತೆ. ದೇರ್ ಇಸ್ ಆಲ್ಸೋ ಎನರ್ಜಿ ಬಾಡಿ. ಅದನ್ನ ನಾವು ಪ್ರಾಣಮಯ ಕೋಶ ಅಂತ ಕರಿತೀವಿ. ಅದೇ ತರಹ ವಿಜ್ಞಾನಮಯ, ಎಲ್ಲಾ ತರಹದ ಕೋಶಗಳು, ಫಿಸಿಕಲ್ ಬಾಡಿ, ಎನರ್ಜಿ ಬಾಡಿ. ಸೊ ಎಲ್ಲಾ ತರ ಕೋಶಗಳನ್ನು ಹೆಂಗೆ ಹೀಲಿಂಗ್ ನ ಮಾಡೋದು ಅನ್ನೋದನ್ನ ನಾವು ಅಲ್ಲಿ ನಿಮ್ಗೆ ಹೇಳ್ಕೊಡ್ತೇವೆ. ಹೇಳ್ಕೊಡೋದಲ್ಲ, ಅವತ್ತಿನ ನಿಮ್ಗೆ ಚಿಕಿತ್ಸೆಯನ್ನ ಕೊಡ್ತೇವೆ. ದಯವಿಟ್ಟು ಎಲ್ಲಾರು ಬಂದು ಅದನ್ನ ತಿಳ್ಕೊಳ್ಳಿ. ಹೆಂಗೆ ಉಪಯೋಗಿಸ್ಕೊಬಹುದು ಇದನ್ನ. ಅವತ್ತಿನ ಚೈತನ್ಯ ತಗೊಂಡ್ರೆ ನನಗೆ ಏನೇನಕ್ಕೆ ಹೆಲ್ಪ್ ಆಗತ್ತೆ ಅಂತಂದ್ರೆ, ಫಸ್ಟ್ ಫಿಸಿಕಲ್ ಬಾಡಿನಲ್ಲಿ ಚಿಕ್ಕ ಪುಟ್ಟ ನೋವುಗಳಿತ್ತು ಅಂತಂದ್ರೆ 1-2 ದಿನಗಳಲ್ಲಿ ಆರಾಮ್ಸೆ ಹೋಗ್ಬೋದು. ತುಂಬಾ ಹಳೆ ನೋವಿದ್ಯಾ, ಯು ಹ್ಯಾವ್ ಟು ಟೇಕ್ ಕಂಟಿನ್ಯೂಸ್ ಹೀಲಿಂಗ್ ತಗೊಬೇಕಾಗತ್ತೆ. ಅದೇ ತರ ಮಾನಸಿಕವಾಗಿ, ಅಯ್ಯೋ ನನ್ಗೆ ಖಿನ್ನತ ಇದೆ, ನನಗೆ ಬೇಜಾರಿದೆ, ನನಗೆ ಡಿಪ್ರೆಷನ್ ಇದೆ, ನನಗೆ ನನ್ನ ಸಂಸಾರದಲ್ಲಿ ನನ್ನ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ಸ್ ಗಳಿದೆ, ಅದಕ್ಕೆ ಹೆಂಗೆ ಹೀಲಿಂಗ್ ಆಗತ್ತೆ? ಅದಕ್ಕೂ ಕೂಡ ಚಿಕಿತ್ಸೆಯಲ್ಲಿ ನಾವು 1ನೇ ತಾರೀಕು ಉಚಿತವಾಗಿ ಕೊಡ್ತಾ ಇದ್ದೇವೆ. ಅದೊಂದೇ ಅಲ್ದರೆ ಕೆರಿಯರ್ ಅಲ್ಲಿ, ಓದು ಬರಹದಲ್ಲಿ ನನ್ನ ಮಗನ್ಗೆ ಏನಂತಾರೆ ಮೆಮೊರಿ ಪವರ್ ಕಮ್ಮಿ ಇದೆ, ಹೆಂಗ್ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದು. ಸೊ ಇದು ಎಲ್ಲದರಲ್ಲೂ ಕೂಡ ಪ್ರಾಣ ಚಿಕಿತ್ಸೆ ತುಂಬಾ ಚೆನ್ನಾಗಿ ನಮ್ಮನ್ನ ಒಂದು ಕೈ ಕೊಡುತ್ತೆ. ಇಟ್ ಹೆಲ್ಪ್ಸ್ ಇನ್ ದ ಫಿಸಿಕಲ್ ಬಾಡಿ, ಎಮೋಷನಲ್ ಬಾಡಿ, ರಿಲೇಶನ್ಶಿಪ್ ಅಲ್ಲಿ, ಫಿನಾನ್ಸ್ ಅಲ್ಲಿ, ಪ್ರಾಸ್ಪರಿಟಿನಲ್ಲಿ, ಕೆರಿಯರ್ ವೈಸ್ ಅಲ್ಲಿ ಎಲ್ಲಾ ತರದಲ್ಲಿ ಪ್ರಾಣಿಕ್ ಹೀಲಿಂಗ್ ತುಂಬಾ ಚೆನ್ನಾಗಿ ನಮ್ಮನ್ನ ಮೇಲೆತ್ತತ್ತೆ. ಇಟ್ ಇಸ್ ಲೈಕ್ ಇಟ್ ಬ್ಯಾಲೆನ್ಸಸ್ ಯುವರ್ ಎಂಟೈರ್ ಬಾಡಿ, ಮೈಂಡ್, ಬಾಡಿ ಅಂಡ್ ಸೋಲ್ ಅಂತಾರಲ್ಲ, ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ನಮ್ಮಲ್ಲಿ ಇಮ್ಯುನಿಟಿ ಕೂಡ ಚೆನ್ನಾಗಿ ಇನ್ಕ್ರೀಸ್ ಮಾಡುತ್ತೆ. ಸೊ 1ನೇ ತಾರೀಕು ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಾಯಿಬಾಬಾ ಧ್ಯಾನ ಮಂದಿರದಲ್ಲಿ ಉಚಿತವಾಗಿ ಪ್ರಾಣ ಚೈತನ್ಯ ಚಿಕಿತ್ಸೆ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಆ ಚಿಕಿತ್ಸೆಯನ್ನ ತಗೊಳ್ಳಿ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ ನ ಹೇಗೆ ರಿವರ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು, ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ. ಯಾಕಂದ್ರೆ ಆರೋಗ್ಯವೇ ಭಾಗ್ಯ.